ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಇನ್ನು ನಾನು ಇವತ್ತು ಚಾಲೆಂಜ್ ಮಾಡ್ತೀನಿ ಅಂತ ಹೇಳಿದೆ. ಇನ್ನು ಯಾವ ಚಾಲೆಂಜ್ ಅಂತ ನಾನೇನು ಫಿಕ್ಸ್ ಆಗಿಲ್ಲ. ಒಂದೇ ಚಾಲೆಂಜ್ ಹೊರಗಡೆ ಹೋಗೋಣ. ಸೊ ಮೈಕ್ ತಗೊಂಡಿದ್ದೀನಿ, ಡೈರೆಕ್ಟ್ ತಗೊಂಡು ಹಂಗೆ ಹೊರಗಡೆ ಹೋಗೋಣ. ಸೊ ಏನು ಚಾಲೆಂಜ್ ಅಂತ ನಾನು ಮತ್ತೆ ಹೇಳ್ತೀನಿ. ಸೊ ಬನ್ನಿ ಇವಾಗ ಹೋಗೋಣ. ಇದು ವ್ಲಾಗ್ ಆಗಿ ಒಂದು ಚಾಲೆಂಜ್ ವಿಡಿಯೋ, ವ್ಲಾಗ ಅಲ್ಲ ಚಾಲೆಂಜಿಂಗ್ ವಿಡಿಯೋನ ನೋಡೋಣ ಬನ್ನಿ. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಸೊ ನಾವು ಫಸ್ಟಲ್ಲೇ ಇದು ಏನು ಕಾನ್ಸೆಪ್ಟ್ ಏನು ಯೋಚನೆ ಮಾಡಿಲ್ಲ, ಅದರಿಂದ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸಾರಿ, ಡಿಮಾರ್ಟ್ಗೆ ಹೋಗಿದ್ದೆ, ಅಲ್ಲೂ ಫುಲ್ ರಶ್ ಇತ್ತು, ಏನು ಮಾಡೋಕ್ಕಾಗಿಲ್ಲ ವೀಡಿಯೋ. ಸೊ ಫೈನಲಿ ಇವಾಗ ಒಂದು ಚಾಲೆಂಜ್ ಅಂತ ಮಾಡೋಣ. ಏನಂದರೆ ಸ್ಪೀಕಿಂಗ್ ವಿತ್ ರ್ಯಾಂಡಮ್ ಪೀಪಲ್ಸ್, ಯಾರಾದರೂ ಗೊತ್ತಿಲ್ಲದೆ ಇರೋ ಹತ್ರ ಹೋಗಿ ಮಾತಾಡ್ಸೋದು. ಸೊ ಅದು ಏನು ಚಾಲೆಂಜ್ ಅಂತ ನೀವು ಕೇಳೋದಾದರೆ, ಒಂಥರ ಚಾಲೆಂಜಿಂಗೆ ಒಬ್ಬೊಬ್ಬರು ತಲೆ ಸೇಲ್ದಿರೋರು ಒಡೆಗೂ ಬರ್ತಾರೆ. ಸೊ ಗೊತ್ತಿಲ್ಲ ಏನಾಗುತ್ತೆ ಅಂತ. ಸೊ ಬನ್ನಿ ಇವಾಗಲ್ಲ, ಇವಾಗ 1 ಗಂಟೆ. ಸೊ 3 ಗಂಟೆಗೆ ಡೈರೆಕ್ಟ್ ಹೋಗ್ತೀನಿ. ಒಂದು 10 ಜನರ ಹತ್ರ ಆದರೂ ಮಾತಾಡೋಣ. ಸೊ ರ್ಯಾಂಡಮ್ ಪೀಪಲ್ಸ್ ಜೊತೆ. ಹುಡುಗಿರು ಬೇಡ ಅಂದ್ಕೊಳ್ತೀನಿ, ಹುಡುಗರೇ ಬೆಸ್ಟು. ಹುಡುಗಿಯರ ಜೊತೆ ಮಾತಾಡಿದ್ರೆ ಮತ್ತೆ ಪೊಲೀಸ್ ಕೇಲೀಸ್ ಆ ಥರ ಆಗ್ಬಿಡುತ್ತೆ. ಸೊ ಅದಕ್ಕೆ ನಾವು ಓನ್ಲಿ ಬಾಯ್ಸ್ ಜೊತೆನೇ ಅಂತ ಯೋಚನೆ ಮಾಡಿದ್ದೀನಿ. ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ, ಬನ್ನಿ. ಸೊ ಸಡನ್ನಾಗಿ ಚಾಲೆಂಜಿಂದ ಅವನು ಇಲ್ಲೇನು ಅಂತ ಅಂದ್ಕೊಂಡ್ರೆ ನಾನು ಚಾಲೆಂಜನ್ನು ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ ಗೈಸ್, ನಿಜವಾಗ್ಲೂ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಸೊ ನಿಜವಾಗ್ಲೂ ನಾನು ಚಾಲೆಂಜ್ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ರೀಸನ್ ಏನಂದರೆ 3 ಗಂಟೆಗೆ ಮಾಡೋಣ ಅಂತ ಇದ್ದವನು ಇವಾಗ 4 ಗಂಟೆಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ. ಅಂದರೆ 6 ಗಂಟೆಗೆ ಹೊರಗಡೆ ಬಂದಿದ್ದೀನಿ. ಸೊ ಅದಕ್ಕೆ ಈ ಚಾಲೆಂಜನ್ನು ಕ್ಯಾನ್ಸಲ್ ಮಾಡ್ತಾ ಹಂಗೆ ಹೋಗ್ತಾ ಇದ್ದೀನಿ. ಇವಾಗ ಹಂಗೆ ಏನೋ ಒಂದು ಶಾಪಿಂಗ್ ಅಂತ ಬಂದಿದ್ದೀವಿ. ಸೊ ಚಾಲೆಂಜ್ ನಾಳೆ ಮಾಡ್ತೀನಿ 100%. ಸೊ ಅದು ಫಸ್ಟ್ಲಿ ನಾನು ಇವಾಗ ಕಾನ್ಸೆಪ್ಟು ಯೋಚನೆ ಮಾಡಿರ್ತಿಲ್ಲ, ಅದಕ್ಕೆ ಆಗಲಿಲ್ಲ ಅದು. ಸೊ ಇಲ್ಲಿ ಫ್ರೆಂಡ್ಗೆ ಲ್ಯಾಪ್ಟಾಪ್ ಅಂತಿದ್ದೀನಿ. ಟ್ಯಾಬ್ ನೋಡೋಕ್ಕಂತ ಬಂದಿದ್ದಾರೆ. ನೋಡೋಣ ಇವಾಗ ಏನು ತಗೋದಾರೆ. ಏನು ಬಿ ಸೌಂಡ್ ಮಾಡ್ತಾ ಇದ್ದಾರಲ್ಲ, ಸಾಂಗ್ಸ್ ಏನಾದರೂ ಹಾಕಿದ್ರೆ ಕಾಪಿ ರೈಟ್ ಬಂದ್ಬಿಡುತ್ತೆ. ಯಾವುದರಲ್ಲೂ ಸೌಂಡ್ ಪ್ಲೇ ಆಗ್ತಾ ಇಲ್ಲ ಅನ್ಕೋತೀನಿ. ನನಗೂರು ಸ್ಟೋರ್ ಒಳಗಡೆ ಬೈಕ್ ಇಟ್ಬಿಟ್ಟಿದ್ರಲ್ಲ, ರಾಯಲ್ ಎನ್ಫೀಲ್ಡ್ ಮೀಡಿಯರ್ 350. ದಿಸ್ ಒನ್ ಈಸ್ ರಿಯಲಿ ಗುಡ್. ಇವರು ಲೆಜೆಂಡ್ಸ್ ಅಂತ ಹಾಕಿ ಮಾಡಿದ್ದಾರೆ. ಸಿಂಪಲ್ ತಗೋಬೇಕು ಅನಿಸ್ತದೆ, ಆದರೆ ಇದು ಪ್ರೈಸ್ ಎಷ್ಟು ಗೊತ್ತಿಲ್ಲ. ಇದು ಇಷ್ಟಿರಬೇಕು, 2690. ಕ್ರೋಮದಲ್ಲಿ ಒಳ್ಳೊಳ್ಳೆ ಟಿ ವಿ ನೋಡ್ಕೊಂಡು ಕೂತಿದ್ದೀವಿ ಅಷ್ಟೇ. ಇವಾಗ ಇನ್ನೂ ಲ್ಯಾಪ್ಟಾಪ್ ತೆಗಿಬೇಕು ಅಂತ ಬಂದು, ಲ್ಯಾಪ್ಟಾಪ್ ಅಂತ ಹೇಳ್ತಾ ಇದ್ದೀನಿ. ಟ್ಯಾಬ್ ತೆಗೆ ಬಂದು ಇಲ್ಲಿ ಟಿ ವಿ ನೋಡ್ಕೊಂಡು ಕೂತಿದ್ದೀವಿ. ಸೈಫು ರೀಲ್ಸ್ ನೋಡ್ಕೊಂಡು ಕೂತಿದ್ದೇನೆ. ಆ ಟಿ ವಿ ಸಖತ್ತಾಗಿದೆ. LG OLED EVO ಅಂತಿದೆಯಲ್ಲ, ಇದರಲ್ಲಿ ಗೊತ್ತಾಗಲ್ಲ. ನೀನು ಲೈಟ್ ಆನ್ ಮಾಡ್ತೇನೆ. ಸೊ ಪ್ರಾಬ್ಲಿ ಇವಾಗ ಸಖತ್ತಾಗಿ ಗೊತ್ತಾಗುತ್ತೆ. ಅದು ಸಖತ್ತಾಗಿದೆ. ಪ್ರೈಸ್ ಎಷ್ಟು ಗೊತ್ತದು? 1,63,000. ಇಲ್ಲಿ ನೋಡು 1,82,000. ಇದು ಸ್ವಲ್ಪ ಇದು ಸೈಜ್ ಎಲ್ಲ ಸ್ವಲ್ಪ ಚಿಕ್ಕದಿದೆ, ಆದರೆ ಕ್ಲಾರಿಟಿ ಸೋನಿನೇ ಇರೋದು ಅನ್ಕೋತೀನಿ. ಸೋನಿಯೇ ಬೆಸ್ಟು. ನೋಡೋಣ ಇವಾಗ ಏನು ಮಾಡ್ತಾರೆ, ತಗೋತಾರೋ ಹಿಂಗೆ ಅಂತ. ನಿಜವಾಗ್ಲೂ ಈ ಥರದೊಂದು ಸೆಟಪ್ ತಗೋಬೇಕು ಅಂದರೆ ಟಿ ವಿ ವಿತ್ ಆ ಥರ ಸೌಂಡ್ ಬಾಕ್ಸಲ್ಲಿ ಸಖತ್ತಾಗಿರುತ್ತೆ. ಒಂದು ಥಿಯೇಟ್ರ್ ಫೀಲಿಂಗೇ ಬರುತ್ತೆ ಗುರು ಇದಂತೂ. ಅದು ಸೈಜ್ ಇನ್ನೂ ಸಖತ್ತಾಗಿದೆ, ಆದರೆ ಕ್ಲಾರಿಟಿ ಬಂದರೆ ಸೋನಿ ಬೆಸ್ಟ್ ಅನ್ಕೋತೀನಿ. ಸೊ ಈ ಥರ ಸಿಸ್ಟಮ್ ಹಾಕ್ಕೊಂಡು ಫುಲ್ ಲೈಟಲ್ಲಿ ಆಫ್ ಮಾಡ್ಕೊಂಡು ಕೂತ್ಕೊಂಡ್ರೆ ಒಂದು ಪಾಪ್ಕಾರ್ನ್ ತಿನ್ಕೊಂಡು ರಿಯಲ್ ಇದು ಏನು ಹೇಳೋದಪ್ಪ, ಥಿಯೇಟ್ರ್ ಫೀಲಿಂಗೆ. ಥಿಯೇಟ್ರ್ಗಿಂತ ಇದೇ ಬೆಸ್ಟು. ಬಟ್ ಎಲ್ಲರೂ ಮೂವಿ ನೋಡೋಕ್ಕೆ ಥಿಯೇಟ್ರಿಗೆ ಹೋಗ್ಬೇಕು ಗುರು, ಅದೇ ಅವ್ರಿಗೂ ಸಪೋರ್ಟ್ ಮಾಡಬೇಕು ನಾವು. ಇವರು ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ನಡ್ಸ್ತಾ ಇದ್ದಾರೆ. ನನ್ನ ಸುಮ್ಮನೆ ಇವರು ತಗೊಳ್ತಾ ಇಲ್ಲ. ಇವಾಗ ಪುನಃ ತಗೊಳ್ತೀನಿ ಅಂತ ಹೋಗ್ತಾ ಇದ್ದಾರೆ. ಸೊ ಆ ಕಡೆ ಈ ಕಡೆ ಇವಾಗ ಕ್ರೋಮಾಗೆ ಹೋಗಿ ಬಂದ್ವಿ. ಅಲ್ಲಿ ಇಲ್ಲ, ನೆಕ್ಸ್ಟ್ ಅಲ್ಲಿ ರಿಲಯನ್ಸಲ್ಲೂ ಇಲ್ಲ. ಅಂದರೆ ಇದೆ, ಇವ್ರು ತಗೊಳ್ತಿಲ್ಲ, ಏನು ಗೊತ್ತಿಲ್ಲ. ಸೊ ಅವ್ರದ್ದು ಬಡ್ಜೆಟು EMI ಅದೆಲ್ಲ ಸೆಟ್ ಆಗಬೇಕಲ್ಲ, ಅದಕ್ಕೆ. ಸೊ ಆ ಕಡೆ ನಡೆಯೋದಾಯಿತು. ಬನ್ನಿ ಇವಾಗ ತಗೊಳ್ದಲ್ಲ, ನೋಡೋಣ. ಇವಳಿಗೆ ಐಶ್ವರ್ಯನೇ ಎದ್ದಿರೋದು. ಸೈಫ್
ಫೈನಲಿ ತಗೊಳ್ತಿದ್ದಾಳೆ. ಅನ್ಬಾಕ್ಸಿಂಗ್ ಅನ್ಬಾಕ್ಸಿಂಗ್ ವಿಡಿಯೋ. ತಗೋ. Okay, only Redmi Pad 2. No, I want little bigger screen because it is very good. It's a very tiny pocket mirror, very easy also. I'm okay, but I want bigger. 10 minutes video. That's why it's cheap. I thought to buy that, but yeah. Wow. Use your nails. Speed box. ಅದೇನಿಲ್ಲ. हो गया. Open. Okay. Now it falls. Okay, wait. There are so many knots, guys. Okay. Power on. Is it okay? This is the open. Limba or the files? Files. One photo of file. Open box photo. Open box photo. BMW. Wow. ಗೈಸ್ BMW ಬಂದ ನಾನು ತೋರಿಸದೆ ಇರೋಕ್ಕಾಗಲ್ಲ ಗೈಸ್. ಫ್ರೆಂಡ್ ತೋರಿಸ್ತೀನಿ. BMW is done. My leg is gone. ನಾವು ಇವಾಗ ಪಾರ್ಟಿ ಕೊಡಿಸ್ತಾಳಂತೆ ಹೊಸ ಟ್ಯಾಬ್ ತೆಗೆದಿರೋದಕ್ಕೆ. ಬನ್ನಿ ಇವಾಗ ಹೋಗೋಣ. ಡಾಗಿಶ್ ಬೈ. ಇನ್ನೊಂದು BMW ಗೈಸ್. My car. ನೋ ಇದು ಓನ್ಲಿ ನನಗೆ ಇರೋದು ನನ್ನ ಕಾರು. BMW ಯಾವುದೆಲ್ಲ ಇದೆ ಅದು ಬೋಪಣ್ಣಂದು, ಅಂದರೆ ನಿತಿನ್ ಕೋರ್ ಬ್ಲಾಗ್ಸ್ ಇದು. ಸೊ ಇವಾಗ ಫೈನಲಿ ಅಲ್ಲಿಂದ ಅವಳು ಟ್ಯಾಬ್ ತಗೊಂಡ್ಲ. ಸೊ ನಾನು ಹಂಗೆ ಬಂದ್ವಿ. ಸೇಫ್ ನಮ್ಮ ಪಿ ಜಿಯಲ್ಲಿ ಊಟ ಇರುತ್ತೋ ಗೊತ್ತಿಲ್ಲ. ಸೊ ಪಿ ಜಿಯಲ್ಲೇ ಊಟ ಮಾಡೋಣ ಅಂತ ಬಂದಿದ್ದೀವಿ. ಸೊ ಪಿ ಜಿಯಲ್ಲಿ ಹೋಗಿ ನೋಡೋಣ, ಇಲ್ಲಾಂದರೆ ಹೊರಗಡೆ ಹೋಗಬೇಕು. ಬನ್ನಿ ಫಸ್ಟ್ ಇವಾಗ ಪಿ ಜಿಯಲ್ಲಿ ಹೋಗಿ ನೋಡೋಣ. ಸೊ ಲೈಟಿಂಗ್ಸ್ ಎಲ್ಲ ಸಕ್ಕತ್ತಾಗಿದೆ, ದೀಪಾವಳಿ ಲೈಟಿಂಗ್. ಸೊ ಇವಾಗ ಫುಡ್ ಇದೆಯಂತೆ, ಆದರೆ ಪ್ಲೇಟ್ ತಗೊಂಡು ಹೋಗೋಣ ಬನ್ನಿ. ಬಿಫೋರ್ 10 ನಾವು ಹೋಗ್ಬೇಕಂತೆ, ಅದಕ್ಕೆ ಇಲ್ಲಾಂದರೆ ಊಟ ಇರೋಲ್ಲ. ಬನ್ನಿ ಇವಾಗ ಊಟ ಇದೆ. ನಾಳೆಯಿಂದ 10 ಗಂಟೆಗಿಂತ ಒಳಗಡೆ ಬನ್ನಿ, ಇಲ್ಲಾಂದರೆ ಊಟ ಇರಲ್ಲ ಅಂದ್ಬಿಟ್ರು. ಬನ್ನಿ ಊಟ ಮಾಡಿಬರೋಣ. ಸೊ ಇವತ್ತು ಚಾಲೆಂಜಿಂಗ್ ವಿಡಿಯೋ ಮಾಡ್ತೀನಿ ಅಂತ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಸಾರಿ. ಸೊ ಇವತ್ತು ಬಂದ್ವಲ್ಲ, ಸೊ ಡೈರೆಕ್ಟ್ ಬಂದು ಇವಾಗ ಊಟ ಸಿಕ್ತು. ಸೊ ಊಟ ಎಲ್ಲ ಮಾಡಿ ಇಲ್ಲಿ ಮಲ್ಕೊಳ್ತಾ ಇದ್ದೀನಿ. ನಾಳೆನೂ ರಜೆ ಇದೆ ಅಂತೆ, ಸೊ ಸಂಜೆ ಅಷ್ಟೇ ಹೇಳಿದ್ದಾರೆ. ಸೊ ನಾಳೆ ಚಾಲೆಂಜ್ ಮಾಡ್ತೀನಿ. ಸೊ ಅದು 100% ಅಂತ ನಾನು ಹೇಳಲ್ಲಪ್ಪ, ಚಾಲೆಂಜ್ ಮಾಡ್ತೀನಿ ಅಂತ ಇದ್ದೀನಿ. ಸೊ ನೋಡೋಣ ಹೆಂಗಾಗುತ್ತೆ ಅಂತ. ಇವತ್ತು 3 ಗಂಟೆಗೆ ಚಾಲೆಂಜ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿದೆ. ಬಟ್ ನಾನು ಫಸ್ಟ್ಲೇ ಕಾನ್ಸೆಪ್ಟ್ನ ಯೋಚನೆ ಮಾಡಿಲ್ವಲ್ಲ, ಅದಕ್ಕೆ ಸ್ವಲ್ಪ ಈ ಥರ ಆಯಿತು. ಸೊ ನಾಳೆ ಟ್ರೈ ಮಾಡ್ತೀನಿ. ಸೊ ಅದು ಆದರೆ ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಇದು ಚಾಲೆಂಜ್ ವಿಡಿಯೋ ಅಂತ ಅಂದ್ಕೊಂಡು ಯಾರು ನೋಡಿರ್ಬೋದು. ಅಂದರೆ ಚಾಲೆಂಜ್ ವಿಡಿಯೋ ಅಂತ ಇಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಹೇಳಿರ್ತೀನಿ ಅಷ್ಟೇ. ಸೊ ಇವತ್ತು ಮಾಡಿಲ್ಲ ಅಷ್ಟೇ, ನಮಗೆ ಸುಮ್ಮನೆ ಹೊರಗಡೆ ಹೋಗ್ಕೊಂಡು ಅದೇ ಇವತ್ತು ವ್ಲಾಗೇ ಆಗಿಬಿಟ್ಟಿದೆ, ಇನ್ನೇನಿಲ್ಲ. ಸೊ ಈ ವ್ಲಾಗ್ನ ಇಲ್ಲಿ ಏನು ಮಾಡಿದ್ರೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.